ಪ್ರೈಸ್ ಲಾರ್ಡ್. ಕರ್ತನ ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡ್ತಾ ಇದ್ದಾನೆ ಎಂಬುದಾಗಿ ನಾನು ಕರ್ತನ ಹೆಸರಿನಲ್ಲಿ ನಾನು ಕೊಂಡಾಡ್ತೇನೆ. ಈ ಒಂದು ಒಳ್ಳೆಯ ಸಮಯದಲ್ಲಿ ಏನಂತಂದ್ರೆ, ಈ ಒಂದು ಸಂಚಿಕೆಯಲ್ಲಿ ಈ ಒಂದು ದೈವಿಕವಾದ ಸಂದೇಶ ದೇವರು ನಿಮ್ಮೊಟ್ಟಿಗೆ ಕರೆತಂದಿರುವಂಥದ್ದು ಏನಂದ್ರೆ, ಪವಿತ್ರಾತ್ಮರು. ಇವತ್ತೆಷ್ಟೋ ಜನಗಳಿಗೆ ಪವಿತ್ರಾತ್ಮರು ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಇವತ್ತೆಷ್ಟೋ ಜನಗಳಿಗೆ ಪವಿತ್ರಾತ್ಮರು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪವಿತ್ರಾತ್ಮರು ಇದ್ದಾರಾ ಎಂಬುದಾಗೆ ಕೆಲವರು ಕೇಳೋರು ನನ್ನ ಹತ್ರ ಕೇಳಿದ್ದು ಇದ್ದಾರೆ. ಎಷ್ಟೋ ಜನಗಳು ಪವಿತ್ರಾತ್ಮರ ಬಗ್ಗೆ ನಾನು ತಿಳಿಸಿದಾಗ ಅವರು ಪವಿತ್ರಾತ್ಮರ ಅಭಿಷೇಕವನ್ನ ಹೊಂದಿಕೊಂಡು ದೇವರಿಗಾಗಿ ಒಂದು ಉಪಯೋಗಿಸಲ್ಪಡುವಂತ ದೇವರ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದನ್ನ ನಾನು ನೋಡಿದ್ದೀನಿ. ಇವತ್ತು ಸಹ ಪವಿತ್ರಾತ್ಮರ ಕುರಿತಾಗಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ತಿರುವನ್ನು ತರಲಿಕ್ಕೆ ಈ ಒಂದು ದೈವಿಕವಾದ ಸಂದೇಶವನ್ನ ದೇವರು ನಿಮಗಾಗಿ ತಂದಿದ್ದಾರೆ. ನೋಡ್ರಿ, ಈ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಮೊದಲು ದೇವರು ಮಾಡಿದ ವಾಗ್ದಾನವನ್ನ ನೋಡೋಣ. ಯೋಬೇಲ 2ನೇ ಅಧ್ಯಾಯದಲ್ಲಿ 28ನೇ ವಚನ. ತಿರುಗೇಲ 2ನೇ ಅಧ್ಯಾಯ 28ನೇ ವಚನ ನೋಡ್ರಿ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನ ಸುರಿಸುವೆನು. ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ ಕಡೆ ಕಾಲಗಳಲ್ಲಿ ಬರುವಂತ ಪವಿತ್ರಾತ್ಮನ ಕಾರ್ಯದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಈಗ ನಾವು ನೋಡ್ತಿರುವುದಾದ್ರೆ, ಈಗ ಕಡೆ ಕಾಲದಲ್ಲಿ ಬಂದು ನಾವು ನಿಲ್ತಾ ಇದೀವಿ. ಕಡೆ ಕಾಲದಲ್ಲಿ ಬಂದು ನಾವು ಜೀವನ ಮಾಡ್ತಾ ಇದೀವಿ. ಬೈಬಲ್ ಅಲ್ಲಿ ಬರೆಯಲ್ಪಟ್ಟ ಎಲ್ಲಾ ರೀತಿಯ ಪ್ರಕಾರವಾಗಿ ಈಗ ಕಡೆ ಕಾಲದಲ್ಲಿ ಎಲ್ಲವನ್ನು ನೆರವೇರ್ತಾ ಇದೆ. ಯುದ್ಧಗಳು ಆಗ್ತದೆ, ಅದನ್ನ ಕೇಳ್ತೀರಾ ಅಂತ ಹೇಳಿದ್ದಾರೆ. ಅದನ್ನ ಕೇಳ್ತಾ ಇದೀವಿ. ಯುದ್ಧಗಳು ಆಗ್ತಾ ಇರೋದನ್ನ, ಭೂಕಂಪಗಳಾಗ್ತದೆ ಅಂತ ಹೇಳಿದ್ದಾರೆ. ಭೂಕಂಪಗಳಾಗುವುದನ್ನ ನಾವು ನೋಡ್ತಾ ಇದೀವಿ ನ್ಯೂಸ್ಗಳಲ್ಲಿ. ಇವತ್ತು ತಂದೆ ಮಗನನ್ನ ಹಿಡಿದುಕೊಡ್ತಾನೆ, ತಾಯಿ ತನ್ನ ಮಗಳನ್ನ ಹಿಡಿದುಕೊಡ್ತಾನೆ. ಈ ಒಂದು ರೀತಿಯಲ್ಲಿ ದ್ವೇಷಗಳು ಹುಟ್ಟುತ್ತದೆ, ಒಬ್ಬರಿಗೊಬ್ಬರು ಹಿಡಿದು ಕೊಡ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆಲ್ರೆಡಿ ಇದೆಲ್ಲ ನೆರವೇರ್ತಾನೆ ಬರ್ತಾ ಇದೆ. ದೇವ್ರ ವಾಕ್ಯ ಹೇಳ್ತದೆ ಇದೆಲ್ಲ ಪ್ರಸವ ವೇದನೆ ಹುಟ್ಟುವುದಕ್ಕಿಂತ ಮುಂಚೆ ಬರುವಂತ ಕಾಲಗಳು. ಅಂದ್ರೆ ದೇವರು ಬರ್ಲಿಕ್ಕಿರುವಂತ ಮುನ್ಸೂಚನೆಗಳು. ಅಂದ್ರೆ ದೇವರು ಹತ್ರವಾಗಿದ್ದಾನೆ, ಈಗೋ ಬಾಗಿಲಲ್ಲೇ ಇದ್ದಾನೆ. ದೇವರು ಯಾವಾಗ ಬೇಕಾದ್ರೂ ಬರ್ಬೋದು, ಎಚ್ಚರವಾಗಿರ್ಬೇಕು. ದೇವ್ರ ವಾಕ್ಯ ಹೇಳ್ತದೆ, ನಾನು ಕಳ್ಳನು ಬರುವಂತೆ ನಾನು ಬರ್ತೀನಿ ಅಂತ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ದೇವರು, ನಿನ್ನ ಕರ್ತನು ನಿನ್ನ ಜೊತೆಯಲ್ಲಿದ್ದಾನಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು, ಸಿದ್ಧವಾಗ್ಬೇಕು. ಪವಿತ್ರಾತ್ಮ ದೇವರು ಇವತ್ತು ಕಡೆ ಕಾಲದಲ್ಲಿ ನಾವು ನೋಡೋದಾದ್ರೆ, ಈಗ ಪವಿತ್ರಾತ್ಮರು ಈ ಕಡೆ ಕಾಲಕ್ಕೂ ಏನ್ ಸಂಬಂಧ ಅನ್ನುವಂಥದ್ದು ನೋಡೋದಾದ್ರೆ, ದೇವರು ವಾಕ್ಯ ಹೇಳ್ತದೆ ಪವಿತ್ರಾತ್ಮ ದೇವರು ಬರುವಂತ ತುತ್ತೂರಿಯ ಶಬ್ದವನ್ನ ಪವಿತ್ರಾತ್ಮರು ಮಾತ್ರನೇ ಗ್ರಹಿಸ್ಕೊಳ್ಳಕ್ ಸಾಧ್ಯ. ಇದು ರಹಸ್ಯ ಬರವಣಿಗೆಲಾಗ್ತದೆ. ನಾನು ಕೆಲವಾಗಿ ಅದು ನೀವು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಕಡೆ ಕಾಲದಲ್ಲಿ ನಡೆಯುವ ಸಂಗತಿಗಳು, ಕಡೆ ಕಾಲದ ಜನಗಳು ಹೇಗಿರ್ತಾರೆ, ಕಡೆ ಕಾಲದಲ್ಲಿ ಏನ್ ನಡೀತದೆ, 7 ವರ್ಷದ ಉಪದ್ರವ ಏನು, ರಹಸ್ಯ ಬರವಣಿಗೆ ಏನು, 1000 ವರ್ಷದ ಒಂದು ಆಡಳಿತ ಏನು, ಕಡೆ ಕಾಲದಲ್ಲಿ ಏನ್ ನಡೀತದೆ ಎಂಬುದಾಗಿ ಎಲ್ಲ ಅದರಲ್ಲಿ ಮಾತಾಡಲ್ಪಟ್ಟಿದ್ದಾರೆ ಕರ್ತನಾತ್ಮನು. ಇವತ್ತು ಈ ಸಂದೇಶದಲ್ಲಿ ಪವಿತ್ರಾತ್ಮ ದೇವರ ಕುರಿತಾಗಿ, ಪವಿತ್ರಾತ್ಮ ಅಂದ್ರೆ ಯಾರು, ಅವ್ರು ಹೆಂಗ್ ಬರಬೇಕು, ಏನು ಎತ್ತ ಎಂಬುದಾಗಿ ತಿಳಿದುಕೊಳ್ಳೋಣ. ಇದು ಯಾಕೆ ಇಂಪಾರ್ಟೆಂಟು, ಇವರಿದ್ರೆ ನಮ್ಗೆ ಏನೆಲ್ಲ ಸಹಾಯ ಆಗ್ತದೆ, ಇವರಿದ್ರೆ ನಮ್ಗೆ ಏನೆಲ್ಲ ಉಪಯೋಗ ಆಗ್ತದೆ, ಇರೋದ್ರಿಂದ ನಮ್ಮ ಜೊತೆಯಲ್ಲಿ ನಾವು ಹೊಂದ್ಕೊಳ್ಳೋದ್ರಾದ್ರೆ ಏನೆಲ್ಲ ಲಾಭ ಇದೆ, ಅದನ್ನ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಪವಿತ್ರಾತ್ಮ ದೇವರು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಈಗ ನೋಡ್ರಿ, ಪಂಚಶತಮ ದಿನದಲ್ಲಿ ಅಂದರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವರು ಪವಿತ್ರಾತ್ಮ ವರದಾನವನ್ನು ಹೊಂದಿಕೊಳ್ತಾರೆ. ಅಪನಂಬಿಕೆಯಲ್ಲಿದ್ದಂತ, ಎದುರುಕೊಂಡು ಓಡೋದಂತ ಶಿಷ್ಯಂದಿರು ಪವಿತ್ರಾತ್ಮನ ಹೊಂದಿಕೊಂಡ ನಂತರ ಅವರು ಸಾಯಲಿಕ್ಕೆ ಸಿದ್ಧವಾಗ್ತಾರೆ. ಅಂದರೆ ಅವರ ಕೈಲಿ ಅದ್ಭುತಗಳು, ಮಹತ್ಕಾರ್ಯಗಳು ಒಂದು ಭಯಂಕರವಾಗಿರ್ತದೆ. ಪೇತ್ರ ಮತ್ತೆ ಯೋಹಾನ ಮಧ್ಯಾಹ್ನದಲ್ಲಿ ದೇವಾಲಯಕ್ಕೆ ಹೋಗ್ಬೇಕಾದಾಗ ಹುಟ್ಟು ಕುಂಟನಾಗಿದ್ದಂಥವನು ಅವನು ಎದ್ದು ನಡೆಯುವಂತೆ ಆ ಪವಿತ್ರಾತ್ಮ ದೇವರು ಅವರಲ್ಲಿದ್ದು ದೇವರ ಕೆಲಸ ಮಾಡಿಸ್ತಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಿನಗೆ ಪವಿತ್ರಾತ್ಮನ ದಾನದಿಂದ ತುಂಬಿಸಲ್ಪಟ್ಟಿದೆಯಾ? ಪವಿತ್ರಾತ್ಮ ದೇವರು ಎಂಬುದಾಗಿ ಯಾರು ಅಂತ ಗೊತ್ತಿದೆಯಾ? ನೋಡ್ರಿ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು.
ಆಗಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿದ್ದನು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನ್ ದೇವರ ರಕ್ಷಣೆಗೆ ಬಂದಿದ್ಯಾ? ಯಾರೋ ಒಬ್ರು ಸುವಾರ್ತೆ ಸಾರಲ್ಪಟ್ಟಿದ್ದಾರೆ ಅಂತ ನೀನ್ ಅಂದ್ಕೊಳ್ತಾ ಇದೀಯಾ? ಇಲ್ಲಿ ಭೂಮಿ ಆಕಾಶಗಳನ್ನ ನಿರ್ಮಿಸೋದಕ್ಕಿಂತ ಮುಂಚೆ ಪವಿತ್ರಾತ್ಮ ದೇವರು ಜಲ ಸಮೂಹಗಳ ಮೇಲೆ ಚಲಿಸುತ್ತಿದ್ದರು. ಕತ್ತಲಿದೆ, ಆದ್ರೆ ಪವಿತ್ರಾತ್ಮರು ಚಲಿಸ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲೂ ಅಷ್ಟೇ ಯಾರೋ ಒಬ್ರು ನಿನ್ ಲೈಫ್ ಅಲ್ಲಿ ಬಂದು ಸುವಾರ್ತೆ ಸಾರಿದ್ರು ಅಂತ ಅನ್ಕೊಂಬೇಡ. ದೇವ್ರ ವಾಕ್ಯ ಒಂದ್ ಕಡೆ ಹೇಳ್ತದೆ, ಬಿತ್ತುವುದು ದೊಡ್ಡ ವಿಷಯ ಅಲ್ಲ, ಅದು ನೀರು ಇಯುವಂಥದ್ದು ದೊಡ್ಡ ವಿಷಯ ಅಲ್ಲ, ಬೆಳೆಸುವುದೇ ದೊಡ್ಡ ವಿಷಯ. ಅದೇ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧ ಗ್ರಂಥ ಹೇಳಲ್ಪಡ್ತಾ ಇದೆ, ಕತ್ತಲಿದ್ದಂತ ಆ ಒಂದು ಜಲ ಸಮೂಹಗಳ ಮೇಲೆ ದೇವರಾತ್ಮನು ಚಲಿಸುತ್ತಿದ್ದರಂತೆ. ನಿನ್ನ ಲೈಫಲ್ಲೂ ಸಹ ಕತ್ತಲು ತುಂಬಿಕೊಂಡಿದ್ದು, ಅಸಮಾಧಾನ, ವೇದನೆ, ರೋಗ, ಇಕ್ಕಟ್ಟು, ಒಂದು ಪ್ರಾಬ್ಲಮ್ಗಳಲ್ಲಿ, ಸಮಸ್ಯೆಗಳಲ್ಲಿ ತುಂಬಿದಂತ ನಿನ್ನ ಲೈಫ್ ಅಲ್ಲಿ, ನಿನ್ನ ಜೀವಿತದಲ್ಲಿ ಇವತ್ತು ನೀನು ಯೇಸು ಕ್ರಿಸ್ತನನ್ನ ಹೊಂದಿಕೊಂಡಿದ್ದೆ ಅಂದ್ರೆ ನಿನ್ನ ಮೇಲೆ ಪವಿತ್ರಾತ್ಮನು ಚಲಿಸುತ್ತಿದ್ದ ಕಾರಣನೇ ನೀನು ದೇವರನ್ನ ಕಂಡುಕೊಂಡೆ. ಪವಿತ್ರಾತ್ಮರು ಇಲ್ಲದೆ ಯಾರು ಸಹ ಯೇಸು ಸ್ವಾಮಿಯನ್ನ ದೇವ ಎಂಬುದಾಗ ಒತ್ತಿಕೊಳ್ಳಕ್ ಆಗಲ್ಲ. ಯೋಚನೆ ಮಾಡು, ನಿನ್ನ ಅಕ್ಕಪಕ್ಕದಲ್ಲಿ, ನಿನ್ನ ಕುಟುಂಬದಲ್ಲಿ ಎಷ್ಟೋ ಜನ ನೀ ನಂಬಿರುವಂತ ದೇವರನ್ನ ಸ್ವೀಕಾರ ಮಾಡಕ್ ಸಿದ್ಧವಾಗಿದ್ದಾರ? ಇಲ್ಲ. ಯಾಕೆ? ಪವಿತ್ರಾತ್ಮರು ಅವ್ರ ಮೇಲೆ ಇನ್ನೂ ಚಲಿಸಿಲ್ಲ. ಎಷ್ಟೋ ಜನಗಳು ಕೈ ಬಿಡಲ್ಪಡ್ತಾರೆ. ಕಡೆ ಕಾಲದಲ್ಲಿ ನರಕಕ್ಕೆ ಹೋಗೋರು ಕೋಟಿ ಬಿಲಿಯನ್ ಗಟ್ಲೆ ಜನಗಳು ಇರ್ತಾರೆ. ಎಷ್ಟೋ ಬಿಲಿಯನ್ ಗಟ್ಲೆ ಪರಲೋಕಕ್ಕೆ ಹೋಗೋರು ಸಹ ಇರ್ತಾರೆ. ಆದರೆ ಒಬ್ಬನು ಕೈ ಬಿಡಲ್ಪಡ್ತಾನೆ, ಒಬ್ಬನು ಎತ್ತಲ್ಪಡ್ತಾನೆ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನಾವು ಕೇಳಲ್ಪಡ್ತೇವೆ. ಇವತ್ತು ಸಹ ಪವಿತ್ರಾತ್ಮರ ಕುರಿತಾಗಿ ಇನ್ನೂ ಆಳವಾದ ಪ್ರಕಟಣೆಗಳನ್ನ ನಾವು ನೋಡೋಣ, ರಹಸ್ಯಗಳನ್ನ ತಿಳಿದುಕೊಳ್ಳೋಣ. ಇವತ್ತು ಈ ಒಂದು ಸಮಯ ಪವಿತ್ರಾತ್ಮನ ಹೊಂದಿಕೊಳ್ಳಲಿಕ್ಕೆ ನಿನಗೆ ದೇವರು ಕೊಡ್ತಾ ಇರುವಂತಹ ದೈವಿಕವಾದ ಒಂದು ಒಳ್ಳೆ ಸಮಯ. ಪವಿತ್ರಾತ್ಮರ ಏನು, ಅವರು ಯಾರು ಎಂಬುದಾಗಿ ತಿಳಿದುಕೊಳ್ತಾ ರೋಮಪುರದವರಿಗೆ 8ನೇ ಅಧ್ಯಾಯ 5ನೇ ವಚನ. ಶರೀರ ಭಾವವನ್ನು ಅನುಸರಿಸುವವನು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಪವಿತ್ರಾತ್ಮನನ್ನು ಅನುಸರಿಸುವವನು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾನೆ. ಶರೀರ ಭಾವಗಳು ಮೇಲೆ ಮನಸ್ಸಿಡುವವನು ಮರಣವನ್ನು ಹೊಂದುತ್ತಾನೆ. ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವವನು ನಿತ್ಯ ಜೀವವನ್ನು, ಮನಃಶಾಂತಿಯನ್ನು ಹೊಂದಿಕೊಳ್ತಾನೆ. ನೋಡಿದ್ರ ಪವಿತ್ರಾತ್ಮನು ಯಾರು ಎಂಬುದಾಗಿ ಈಗ ಅರ್ಥ ಆಗ್ತಾ ಇದೆಯಾ? ನೋಡ್ರಿ, ಶಾರೀರಿಕವಾದ ಕಾರ್ಯಗಳು ನಾವು ಮನಸ್ಸಿಡುವಾಗ ಲೋಕದಲ್ಲಿ ನಮ್ಗೆ ಬೈಕ್ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಸ್ವಂತ ಮನೆ ಬೇಕು, ನಮ್ಗೆ ಒಳ್ಳೊಳ್ಳೆ ಬಟ್ಟೆಗಳು ಬೇಕು, ನಮ್ಗೆ ಹಣ ಬೇಕು, ಒಡವೆ ಬೇಕು, ಇದ್ರಗಳ ಮೇಲೆ ಮನಸ್ಸಿರ್ತದೆ. ಆದ್ರೆ ಪವಿತ್ರಾತ್ಮನ ಅನುಸರಿಸಿ ನಡೆಯುವಂತವ್ರು ನೀವು ನೋಡುವುದಾದ್ರೆ ಆದಿ ಶತಮಾನ ಕಾಲಗಳಲ್ಲಿದ್ದಂತ ದೈವ ಮನುಷ್ಯರುಗಳು ಯಾರು ಇಲ್ಲ. ಅದಕ್ಕೆ ಉದಾಹರಣೆಯಾಗಿ ಒಂದು ಸುಂದರವಾದಂತ ವಾಕ್ಯ ಇದೆ. ಪೇತ್ರ ಮತ್ತೆ ಯೋಹಾನ ಇಬ್ಬರು, ನಾನಾಗ್ಲೇ ಹೇಳಿದ ಹಾಗೆ, ಒಂದು ದೇವಾಲಯಕ್ಕೆ ಹೋಗ್ಬೇಕಂತ ಹೋಗುವಾಗ ಒಬ್ಬ ಹುಟ್ಟು ಕುಂಟ ಇರ್ತಾನೆ. ಆ ಹುಟ್ಟು ಕುಂಟ ಏನ್ ಮಾಡ್ತಾನೆ? ಭಿಕ್ಷೆ ಬಿಡ್ತಾ ಇರ್ತಾನೆ. ಹುಡ್ತಾಗ್ಲಿಂದನೇ ಕುಂಟ ಅವನು. ಆಗ ಪೇತ್ರ ಯೋಹಾನ ಇಬ್ರು ಅಲ್ಲಿ ಹೋಗಿ ದೇವಾಲಯಕ್ಕೆ ಹೋಗ್ಬೇಕಾದಾಗ ಅವ್ರ ಹತ್ರ ಭಿಕ್ಷೆ ಬಿಡ್ತಾನೆ. ಎಲ್ಲಾರು ಸಹ ಭಿಕ್ಷೆ ಬಿಡ್ತಾ ಇರ್ಬೇಕಾದಾಗ ಅವರು ಒಂದು ನಾಣ್ಯನೋ, 2 ನಾಣ್ಯನೋ, 10 ನಾಣ್ಯನೋ ಹಾಕ್ಬಿಟ್ಟು ಹೋಗ್ತಾ ಇದ್ರು. ಆದರೆ ಪೇತ್ರ ಮತ್ತೆ ಯಾಕೋಬನ ಜೋಬಲ್ ಒಂದು ನಾಣ್ಯನೂ ಇಲ್ಲ. ಬೈಬಲ್ ವಾಕ್ಯ ಹೇಳ್ತದೆ. ಅವ್ರು ಏನ್ ಮಾಡ್ತಾರೆ? ನನ್ನ ಹತ್ರ ನನ್ನನ್ನ ಗಮನಿಸು, ನನ್ನನ್ನ ದೃಷ್ಟಿಟ್ಟು ನೋಡು ಎಂಬುದಾಗಿ ಹೇಳಿ, ನನ್ನ ಹತ್ರ ಚಿನ್ನ ಬೆಳ್ಳಿ ಅಂತೂ ಇಲ್ಲ, ಆದ್ರೆ ನನ್ನ ಹತ್ರ ಇರೋದು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಎಂಬುದಾಗಿ ಹೇಳ್ತಾರೆ. ಅದೇ ಕ್ಷಣದಲ್ಲಿ ಒಂದು ದೇವರ ಶಕ್ತಿ ಆತನ ಕಾಲುಗಳಲ್ಲಿ ಹರಡಿಕೊಂಡ ನಿಮಿತ್ತವಾಗಿ ಹುಟ್ಟು ಕುಂಟನು 30, 35, 40 ವರ್ಷವರೆಗೂ ನಡೆದಲಿಕ್ಕೆ ಆಗ್ದಲಿದ್ದಂತ ವ್ಯಕ್ತಿ ಆ ಒಂದೇ ಒಂದು ಶಬ್ದದಿಂದ ಅವ್ರು ಎದ್ದು ಆರೆ ಜಿಗಿದು ನಡೆದಾಗ್ಬಿಡ್ತಾನೆ. ಕಾರಣ ಏನು? ಹೊಂದಿಕೊಂಡ ಪವಿತ್ರಾತ್ಮನ ಶಕ್ತಿ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮರನ್ನ ಹೊಂದಿಕೊಳ್ಳದೆ ಎಷ್ಟೋ ನೀನು ಸಮಯಗಳನ್ನ ಕಳೀತಾ ಇದೆಯಾ? ನಿನಗೆ ಗೊತ್ತಿಲ್ಲ ಈ ಪವಿತ್ರಾತ್ಮರು ಯಾರು ಎಂಬುದಾಗಿ. ಗೊತ್ತಿದ್ದಕ್ಕೆ ಎಷ್ಟೋ ಜನಗಳಿಗೆ ಪವಿತ್ರಾತ್ಮರು ಹೊಂದಿಕೊಂಡಿದ್ರು ಪವಿತ್ರಾತ್ಮರು ಏನೆಲ್ಲ ಮಾಡ್ತಾರೆ, ಅವ್ರು ಯಾವ ರೀತಿ ಉಪಯೋಗ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿ, ಈಗೋ ನಿನಗೆ ಒಂದು ಸಮಯವನ್ನು ದೇವರು ಕೊಡ್ತಾ ಇದ್ದಾರೆ. ಶರೀರದ ಇಚ್ಛೆಗಳ ಮೇಲೆ, ಶಾರೀರಿಕವಾದ ಕಾರ್ಯಗಳ ಮೇಲೆ ನೀನು ಮನಸ್ಸಿಡದೆ ಪವಿತ್ರಾತ್ಮನ ಕುರಿತಾಗಿ ನಿನ್ನ ಮನಸ್ಸಿರುವುದಾದರೆ ದೇವರು ನಿನಗೆ ಮನಃಶಾಂತಿಯನ್ನು, ಜೀವವನ್ನ ನಿನ್ನ ಒಳಗಡೆ ಉಂಟು ಮಾಡುವಂತವನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ,
ಯೇಸು ಸ್ವಾಮಿಯ ಒಂದು ಕುರಿತಾಗಿ ಯೋಹಾನ ಒಂದು ಮಾತು ಹೇಳ್ತಾನೆ, ನಾನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತೀನಿ, ಆದ್ರೆ ನನ್ನ ಹಿಂದೆ ಬರುವವನು ಆತನು ಬೆಂಕಿಯಿಂದಲೂ ಪವಿತ್ರಾತ್ಮನ ಶಕ್ತಿಯಿಂದಲೂ ನಿಮ್ಮನ್ನ ಅಭಿಷೇಕ ಮಾಡ್ತಾನೆ, ನಿಮ್ಮನ್ನು ದೀಕ್ಷಾ ಸ್ನಾನ ಮಾಡ್ತಾನೆ ಎಂಬುದಾಗಿ ಆತನು ಹೇಳಲ್ಪಡ್ತಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಅದೇ ಕರ್ತನು, ಅದಕ್ಕಾಗಿನೇ ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಪುನರುತ್ಥಾನಾಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆತನ ರೂಢನಾಗ್ತಾನೆ. ಆತನು ಹೋಗಿ ನಮಗಾಗಿ ಸಹಾಯಕನನ್ನ ಕಳಿಸಿಕೊಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಈಗ ಪವಿತ್ರಾತ್ಮರು ಯಾವ್ಯಾವ ರೀತಿ ಕೆಲಸಗಳು ಮಾಡ್ತಾರೆ ಅನ್ನೋದು ಇನ್ನು ನಿಮಗೆ ಸ್ಪಷ್ಟವಾಗಿ ನಾನು ಹೇಳಲ್ಪಡ್ತೀನಿ. ಅದೇ ರೋಮಪುರದವರಿಗೆ 8ನೇ ಅಧ್ಯಾಯದಲ್ಲಿ 26ನೇ ವಚನ ನೋಡ್ರಿ, ಯಾವ ರೀತಿ ಪವಿತ್ರಾತ್ಮರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ. ನೀವು ಪ್ರಾರ್ಥನೆ ಮಾಡೋದು ಎಲ್ಲರೂ ಕೇಳಿದ್ದಾರೆ, ಪವಿತ್ರಾತ್ಮರು ನಿಮಗಾಗಿ ಪ್ರಾರ್ಥನೆ ಮಾಡೋದು ಯಾವತ್ತನ ಕೇಳಿದ್ದೀರಾ? ನೋಡ್ರಿ 26ನೇ ವಚನದಲ್ಲಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನ ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ದೇವರುಗಳನ್ನು ಶೋಧಿಸಿ ನೋಡುವಂತಹ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದು ಆ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಹಲ್ಲೆಲೂಯಾ. ನಾವಾದ್ರೆ ನಾವು ಇಷ್ಟದ ಪ್ರಕಾರವಾಗಿ ನಮ್ಗೇನ್ ಬೇಕೋ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆದರೆ ಪವಿತ್ರಾತ್ಮ ದೇವರು ದೇವರ ಚಿತ್ತಕ್ಕನುಸಾರವಾಗಿನೇ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ದೇವರ ಸಮ್ಮುಖದಲ್ಲಿ ವಿಜ್ಞಾಪನೆ ಮಾಡ್ತಾರೆ. ನಾವು ಏನೇನೋ ಪ್ರಾರ್ಥನೆ ಮಾಡ್ತೀವಿ, ಆದರೆ ಪವಿತ್ರಾತ್ಮ ದೇವರು ಏನೇನೋ ಪ್ರಾರ್ಥನೆ ಮಾಡಲ್ಲ. ನಾವು ಸೋತು ಹೋದಾಗ್ಲೂ ಸಹ ನಾವು ದೇವರಾತ್ಮನಿಂದ ತುಂಬಿಸಲ್ಪಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಆ ಪವಿತ್ರಾತ್ಮ ದೇವರೇ ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಏನು ಎಂಬುದಾಗಿ ಕೇಳುವುದಾದರೆ, ಅನ್ಯ ಭಾಷೆಗಳಿಂದ ನೀವು ಪ್ರಾರ್ಥಿಸುವಾಗ, ಒಂದು ವಿಷಯಕ್ಕಾಗಿ ನೀವು ಹೇಳಿ ಅನ್ಯ ಭಾಷೆಗಳಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ, ಆಗ ನಿನ್ನ ಚಿತ್ತದ ಪ್ರಕಾರವಾಗಿ ನೀನು ನಡೆಯೋದಿಲ್ಲ, ನೀನು ಪ್ರಾರ್ಥಿಸೋದಿಲ್ಲ. ಪವಿತ್ರಾತ್ಮನು ತಂದೆಯಾದ ದೇವರ ಚಿತ್ತಕ್ಕನುಗುಣವಾಗಿನೇ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ದೊಡ್ಡ ಕೃಪೆ ನೋಡಿದ್ರ. ಪವಿತ್ರಾತ್ಮರು ಎಂಬುದಾಗಿ ಯಾರು ಅಂತ ತಿಳಿತಾ ಇದೆಯಾ? ಈಗ ಪವಿತ್ರಾತ್ಮರು ಯಾರು ಎಂಬುದಾಗಿ ಅರ್ಥವಾಗ್ತಾ ಇದೆಯಾ ನಿಮಗೆ? ಇಲ್ಲಿ ಪವಿತ್ರಾತ್ಮನ ಗುಣಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಈಗ ಪವಿತ್ರಾತ್ಮರು ಅನ್ಯ ಭಾಷೆಯಿಂದ ನಾವು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಪ್ರಾರ್ಥನೆ ಮಾಡೋದಾದ್ರೆ ನಮ್ಮ ಜೀವಿತ ಯಾವ ರೀತಿ ಇರುತ್ತೆ ಎಂಬುದಾಗಿ, ಯಾವ ರೀತಿ ನಮ್ಮ ಜೀವಿತ ಬದಲಾಗ್ತದೆ ಎಂಬುದಾಗಿ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಾರೀರಿಕವಾದ ಕುರಿತಾಗಿ ನಾವು ನೋಡೋಣ. ನೋಡ್ರಿ, ನಾವು ಶಾರೀರಿಕವಾಗಿ ಇರೋದಾದ್ರೆ ಪವಿತ್ರಾತ್ಮನ ಅನುಸರಿಸಿ ನಡಿಲಿಲ್ಲ ಅಂದ್ರೆ ನಡೆಯುವಂತ ಘಟನೆ ನೋಡ್ರಿ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನಾವು ಯಾವಾಗ ಪವಿತ್ರಾತ್ಮನ ಅನುಸರಿಸಿ ನಡೀತೀವೋ ಆಗ ಶರೀರದ ಇಚ್ಛೆಯನ್ನ ನಾವು ಒಂದು ಗುಡಿಸಾದರೂ ಸಹ ನಾವು ನೆರವೇರಿಸಲ್ಲ. ಶರೀರ ಕೇಳ್ತದೆ ನಿದ್ದೆ ಮಾಡುವಂತ, ಆದ್ರೆ ಪವಿತ್ರಾತ್ಮ ಅನುಸರಿಸಿ ನಡೆಯೋದಾದ್ರೆ ನಿದ್ದೆನೆ ಬರಕ್ ಬಿಡಲ್ಲ. ಪ್ರಾರ್ಥನೆಯೊಟ್ಟಿಗೆ ದೇವ್ರು ನಡೆಸ್ತಾರೆ. ಕಾರಣ ಏನಂದ್ರೆ, ಶರೀರ ಮಲಗುವಾಗ ಪವಿತ್ರಾತ್ಮನು ಪ್ರಾರ್ಥನೆ ಮಾಡುವಂತಾರೆ. ಆಗ ಪವಿತ್ರಾತ್ಮನ ಅನುಸರಿಸಿ ನಡೆಯುವಾಗ ನಿದ್ದೆಯನ್ನ ದೇವರು ಓಡಿಸ್ತಾರೆ. ನಿದ್ದೆ ಮಾಡ್ಲಿಲ್ಲ ಅಂದ್ರೂ ನಿದ್ದೆ ಮಾಡಿದವ್ರಿಗಿಂತ ಆಕ್ಟಿವ್ ಆಗಿ ನಾವು ಪವಿತ್ರಾತ್ಮದಿಂದ ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿ ಜ್ಞಾನ, ಬಲ, ಮುಖದಲ್ಲಿ ತೇಜಸ್ಸನ್ನ ದೇವರು ಇಟ್ಟಿರ್ತಾರೆ. ನಿಮಗೂ ಗೊತ್ತಿದೆಯಾ, ಯೇಸು ಕ್ರಿಸ್ತನ ಜೊತೆಯಲ್ಲಿ ತಂದೆಯಾದ ದೇವರೊಟ್ಟಿಗೆ ಮೋಶೆ ಮಾತನಾಡಿದಾಗ, ಬೆಟ್ಟದಿಂದ ಇಳಿದು ಬರ್ಬೇಕಾದಾಗ ಮೋಶೆಯನ ಮುಖವನ್ನ ನೋಡ್ಲಿಕ್ಕೆ ಇಸ್ರಾಯೇಲ್ ಜನಗಳಿಗೆ ಆಗ್ಲಿಲ್ಲ. ಹಲ್ಲೆಲೂಯಾ. ಅಷ್ಟೇ ಯಾಕೆ, ಯೇಸು ಸ್ವಾಮಿ ರೂಪಾಂತರ ಆಗಿದ್ದನ್ನ ಪೇತ್ರ, ಯಾಕೋಬ, ಯೋಹಾನರ ಕೈಲೇ ನೋಡ್ಲಿಕ್ಕಾಗ್ಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಪ್ರಕಟಣೆ ಅಧ್ಯಾಯದಲ್ಲಿ ಹೇಳ್ತದೆ ಯೇಸು ಸ್ವಾಮಿ ಯಾವ ರೀತಿ ಇದ್ದಾನೆ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ನೀನು ಬದಲಾಗು. ಪವಿತ್ರಾತ್ಮ ದೇವರನ್ನ ಹೊಂದಿಕೊ. ಪವಿತ್ರಾತ್ಮ ದೇವರನ್ನು ನಿನಗಾಗೆ ಕೊಟ್ಟಿದ್ದಾರೆ. ಪವಿತ್ರಾತ್ಮ ಮೊದಲು ಅರ್ಥ ಮಾಡ್ಕೊಳ್ರಿ. ಯಾಕೆ ಇದನ್ನ ನಾನು ಇನ್ನು ಒಂದು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ವಸ್ತುನ ನೀವು ಮನೆಗೆ ತೆಗೆದುಕೊಳ್ತೀರಾ. ಮನೆಗೆ ತೆಗೆದುಕೊಳ್ಬೇಕು ಅಂತ ಶೋರೂಮ್ ಹೋದಾಗ ನೀವು ಒಂದು ವಸ್ತುವಿನ ಕುರಿತಾಗಿ ಬಯೋಡೇಟಾ ಕೊಡ್ಲಿಕ್ಕೆ ಅಂತಾನೆ ಒಬ್ಬ ವ್ಯಕ್ತಿಯನ್ನ ದೇವರ ನೇಮಿಸಲ್ಪಟ್ಟಿರ್ತಾರೆ. ಹಲ್ಲೆಲೂಯಾ. ಆ ವ್ಯಕ್ತಿ ಬಂದು ಹೇಳ್ತಾನೆ, ನೋಡ್ರಿ ಈ ಮಾಡೆಲ್ ಈ ರೀತಿಯಾಗಿ ವರ್ಕ್ ಆಗ್ತದೆ, ಈ ಮಾಡೆಲ್ ಈ ರೀತಿಯಾಗಿ ವರ್ಕ್ ಆಗ್ತದೆ, ಇದಕ್ಕಿನ್ನ ಈ ಮಾಡೆಲ್ ಇದೆ, ಈ ಒಂದು ರೀತಿಯಲ್ಲಿ ಇವೆರಡಕ್ಕಿಂತ ಒಂದು ಇದ್ರ. ಅವಾಗ ನಮ್ಮ ಮೈಂಡ್ ಬರ್ತದೆ,
ಇವೆರಡಕ್ಕಿಂತ ಅದೇ ಚೆನ್ನಾಗಿದೆ. ಯಾಕಂದ್ರೆ ನಮ್ಗೆ ತಿಳಿದಿಲ್ಲ ಅಂದ್ರೆ ನಮ್ಗೆ ತಗೊಂಬಂದು ಹೆಂಗ್ ಉಪಯೋಗ ಮಾಡೋದು, ಏನ್ಕಾಗ ಉಪಯೋಗ ಮಾಡೋದು? ಫ್ರಿಜ್ ತಗೊಂಬಂದು ನಾವು ಅದ್ರಲ್ಲೇನು ಬಟ್ಟೆಗಳನ್ನ ಇಡೋದಕ್ಕೆ ಆಗ್ತದ? ಯೋಚನೆ ಮಾಡ್ರಿ. ಬೀರು ತಗೊಂಬಂದು ತರಕಾರಿ ಐಟಮ್ ಇಡೋದಕ್ಕೆ ಆಗ್ತದ? ನಾವು ಪವಿತ್ರಾತ್ಮನ ಕುರಿತಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ, ಅವ್ರು ಏನ್ ಬೇಕು, ಏನೆಲ್ಲ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಅಂದ್ರೆ ನೀವು ಹೊಂದ್ಕೊಂಡು ಸುಮ್ಮನೆ ಇರ್ತೀರಾ. ಎಷ್ಟೋ ಜನಗಳು ನೀವು ಕೇಳ್ತಿರುವಂತವ್ರನ್ನೇ ಪವಿತ್ರಾತ್ಮರ ದಾನದಿಂದ ತುಂಬಲ್ಪಟ್ಟಿದ್ರು ನೀವು ಪವಿತ್ರಾತ್ಮರದ ಸುಮ್ಮನೆ ಇಟ್ಕೊಂಡಿದ್ದೀರಾ, ನಾವು ಯೂಸ್ ಮಾಡ್ತಾ ಇಲ್ಲ, ಪವಿತ್ರಾತ್ಮನಿಂದ ನಡೆಸಲ್ಪಡ್ತಾ ಇಲ್ಲ. ನೋಡ್ರಿ ಮುಂದಿನ ವಾಕ್ಯ. ಅದಾದ್ಮೇಲೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮಕ್ಕೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಕ್ಕೆ ವಿರುದ್ಧವಾಗಿದೆ. ನೀವು ಇಚ್ಛಿಸುವಂಥದ್ದು ಒಂದಕ್ಕೊಂದು ಹೋರಾಡ್ತಾ ಇರ್ತವೆ. ಇವತ್ತು ನಿನ್ನ ಆತ್ಮ ಇಷ್ಟಪಡೋದು ಶರೀರ ಇಷ್ಟಪಡಲ್ಲ ರೀ. ದೇವ್ರಿಗೆ ಇಷ್ಟ ಆಗೋದು ಸೈತಾನ್ಗೆ ಇಷ್ಟ ಆಗಲ್ಲ, ಸೈತಾನ್ಗೆ ಇಷ್ಟ ಆಗೋದು ದೇವ್ರಿಗೆ ಇಷ್ಟ ಆಗಲ್ಲ. ಅದನ್ನೇ ಆ ರೀತಿಯೇ ಹೋರಾಟ. ಇವತ್ತು ನೋಡ್ರಿ, ಅದಾದ್ಮೇಲೆ ಶರೀರದಿಂದ ಉಂಟಾಗುವಂತ ಕಾರ್ಯಗಳ ಕುರಿತಾಗಿ ನೋಡ್ರಿ, ಶರೀರ ಭಾವಗಳ ಕರ್ಮಗಳು ಪ್ರಸಿದ್ಧವಾಗಿವೆ. ಅಂದರೆ ಶರೀರ ಉಂಟಾಗುವಂತದ್ದೇ ಬಹಳವಾದಂತ ಕಾರ್ಯಗಳಿರೋದು, ಅದು ಪ್ರಸಿದ್ಧವಾಗಿದೆ, ಎಲ್ಲಾ ಜನಗಳಿಗೂ ತೋರ್ಪಡ್ತದೆ. ಎಲ್ಲಾ ಜನಗಳು ಅವ್ರು ಮಾಡುವಂತ ಕೃತ್ಯಗಳ ಕುರಿತಾಗಿ, ಮಾಡುವಂತ ಪ್ರತಿಯೊಂದು ಕಾರ್ಯಗಳ ಕುರಿತಾಗಿ ಎಲ್ಲ ಪ್ರಸಿದ್ಧವಾಗಿದೆ. ಯಾವ್ಯಾವ ನೋಡ್ರಿ? ಜಾರತ್ವ ಅಂದ್ರೆ ವ್ಯಭಿಚಾರ, ವೇಶ್ಯವಾಟಿಕೆಗಳು, ಜಾರತ್ವಗಳು, ಇದನ್ನ ನಡೆಸುವಂಥದ್ದು, ಅತ್ಯಾಚಾರಗಳು ನಡೆಸುವಂಥದ್ದು, ಬಂಡುತನ, ಹೇಳಿದ್ದನ್ನ ಕೇಳಲ್ಲ, ಯಾವಾಗ್ಲೂ ಹಂಗೆ ಇರೋದು, ಎಮ್ಮೆ ಮೇಲೆ ಮಳೆ ಒಯ್ದಂಗೆ ಇರೋದು ಬಂಡುತನ. ಅದಾದ್ಮೇಲೆ ನಾಚಿಕೆಗೆಡುತನ, ನಾವು ಮಾಡುವಂತ ಕೆಲಸದಲ್ಲಿ ಇನ್ನೊಬ್ಬರು ಮೆಚ್ಚುಗೆ ಆಗ್ಬೇಕು, ಕೆಲವು ಜನಗಳು ಹೊಗಳುವಂತದ್ದಾಗಿರ್ಬೇಕು, ಚಪ್ಪಾಳೆ ತಟ್ಟುವಂತದ್ದಾಗಿರ್ಬೇಕು. ಆದರೆ ನಾವು ನಾಚಿಕೆಗೇಡುತನ ಮಾಡ್ತೀವಿ. ಯೋಚನೆ ಮಾಡ್ರಿ, ಒಂದು ಹೆಂಗಸ ಜೊತೆ ನಾವು ವ್ಯಭಿಚಾರ ಮಾಡಿದ್ರೆ ಜನಗಳು ಶಬಾಷ್ ಒಳ್ಳೆ ಕೆಲಸ ಮಾಡಿದೆ ಅಂತ ಇದ್ ಮಾಡ್ತಾರ. ಎಷ್ಟು ನಾಚಿಕೆಗೇಡುತನ ತಾನೇ ಅದು. ಒಂದು ಕುಡಿಯೋದಾದ್ರೆ ದೇವರ ನಂಬಿ ಎಷ್ಟೋ ಜನಗಳು ಕುಡಿತಾರ, ಒಂದು ಬೀಡಿ ಸೇರ್ತಾರೆ, ಕುಡ್ಕ ಐಟಮ್ಗಳು ಹಾಕ್ತಾರೆ, ಪಾಪಗಳನ್ನ ಮಾಡ್ತಾರೆ, ಈ ಲೋಕದ ಮಾಯೆಗಳಲ್ಲಿ ಬೀಳ್ತಾರೆ, ಲೋಕದ ಇಚ್ಛೆಗಳಲ್ಲಿ ಬೀಳ್ತಾರೆ. ಇಂಥದ್ದು ನಾಚಿಕೆಗೇಡುತನ ಎಂಬುದಾಗಿ ಹೇಳ್ತದೆ. ಅದಾದ್ಮೇಲೆ ವಿಗ್ರಹ ಆರಾಧನೆಗಳನ್ನು ಮಾಡುವಂಥದ್ದು, ಮಾಟ, ಹಗೆತನ, ಜಗಳ, ಇಷ್ಟೆಲ್ಲ ನೋಡ್ರಿ ಎಷ್ಟು ಶಾರೀರಿಕ ಉಂಟಾಗ್ತದೆ. ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೋತನ, ಇವುಗಳ ವಿಷಯಗಳಲ್ಲಿ ಇಂಥ ಕಾರ್ಯಗಳನ್ನ ನಡೆಸುವವರು ದೇವರ ರಾಜ್ಯ ಸೇರುವುದೇ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಇಂಥ ಪಾಪಗಳನ್ನ ಇಲ್ಲಿ ಸ್ವಲ್ಪ ಹೇಳಿದ್ದಾರೆ, ಯಾಕಂದ್ರೆ ಜಾಗ ಸಾಕಾಗಲ್ಲ ಅಂತ ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ಬೋದು, ಪುಟಗಳೇ ಸಾಕಾಗಲ್ಲ, ಅಷ್ಟು ಬರಿಬೇಕಾಗಿತ್ತು. ಆದ್ರೆ ಸ್ವಲ್ಪ ಮೇನಾಗಿರೋದು ಬರ್ದಿಕ್ಕಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಪ್ರತಿಯೊಂದು ಪಾಪಗಳನ್ನ ಮಾಡುವಂಥದ್ದೇ ಶರೀರದಿಂದ ಉಂಟಾಗುವಂಥದ್ದು. ಇವತ್ತು ನೀನ್ ಅರ್ಥ ಮಾಡ್ಕೊಬೇಕಾಗ್ತದೆ. ನೀನ್ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದರಿಂದ ನೀನು ಹೊರಗಡೆ ಬರ್ಬೋದು. ಯಾವಾಗ ನೋಡ್ರಿ, ಮುಂದಿನ ವಾಕ್ಯ ಹೇಳ್ತದೆ, 22ನೇ ವಚನ, ಗಲಾತ್ಯ 5ನೇ ಅಧ್ಯಾಯ 22ನೇ ವಚನ. ಪವಿತ್ರಾತ್ಮ ಯಾಕೆ ಬೇಕು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟೈತೆ ನೋಡ್ರಿ. ಆದರೆ ದೇವರಾತ್ಮನು ಉಂಟಾಗುವಂತ ಗುಣಗಳು, ಸ್ವಭಾವಗಳು ಅವ್ರು ಇರೋದ್ರಿಂದ ಏನೆಲ್ಲ ಆಗ್ತದೆ ನೋಡ್ರಿ. ಮೊದಲನೇದಾಗಿ ಪ್ರೀತಿ. ನಮ್ಮ ಒಳಗಡೆ ಸ್ವಾರ್ಥದ ಪ್ರೀತಿ ಅದೇ ಹೊರತು ಒಂದು ದೇವರಿಟ್ಟಂತ ಪ್ರೀತಿನೇ ಇಲ್ಲ. ಯೇಸು ಸ್ವಾಮಿ ನಮಗೋಸ್ಕರ ನೋಡ್ರಿ ಏನ್ ಲಾಭನೇ ಬಯಸ್ದಲೆ ತಾನು ಬಲಿ ಆಗ್ತಾನೆ, ರಕ್ತವನ್ನ ಸುರಿಸ್ತಾನೆ, ವೇದನೆ ಪಡ್ತಾನೆ. ಆದರೆ ದೇವ್ರ ವಾಕ್ಯಲ್ಲಿ ಹೇಳ್ತಾ ಐತೆ, ದೇವರಾತ್ಮನಿಂದ ಉಂಟಾಗುವುದು ಮೊದಲನೇದಾಗಿ ಪ್ರೀತಿ ಅಂತ ಹೇಳ್ತಾ ಐತೆ. ನಿನ್ನ ಒಳಗಡೆ ಆ ಪ್ರೀತಿ ಇದೆಯಾ? ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿಸು. ಅದೇ 2ನೇ ಆಜ್ಞೆ ಎಂಬುದಾಗಿ ದೇವರು ಹೇಳ್ತಾರೆ. ಈ ಒಂದು ಆಜ್ಞೆಗಳು ಮತ್ತೊಂದಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಅದಾದ್ಮೇಲೆ ನೋಡ್ರಿ, ಸಂತೋಷ, ಸಮಾಧಾನ. ನಿನ್ನ ಒಳಗಡೆ ಸಮಾಧಾನ ಇಲ್ಲದೆ ಜೀವನ ಮಾಡ್ತಾ ಇದೆಯಾ? ಸಂತೋಷ ಇಲ್ಲದೆ ಜೀವನ ಮಾಡ್ತಾ ಇದೆಯಾ? ಕಾರಣ ಏನ್ ಗೊತ್ತಾ? ಪವಿತ್ರಾತ್ಮರಿಲ್ಲ. ಪವಿತ್ರಾತ್ಮರು ಹೊಂದಿಕೊಂಡಿದ್ರು ಪವಿತ್ರಾತ್ಮನ ಅನುಸರಿಸಿ ನಡೀತಾ ಇಲ್ಲ. ಸಮಾಧಾನವನ್ನ ಕೆಡಿಸುವುದು, ಸಂತೋಷವನ್ನು ಕೆಡಿಸುವುದೇ ಸೈತಾನನ ಉದ್ದೇಶ. ಶರೀರದಲ್ಲಿ ಬಾಧೆಗಳನ್ನ ಹಾಕಿ ಜಗಳಗಳನ್ನು, ಮನಸ್ತಾಪಗಳನ್ನು ಉಂಟು ಮಾಡಿ ಜಗಳ ಮಾಡೋದ್ರಿಂದ ಏನಾಗ್ತದೆ? ಸಮಾಧಾನ, ಸಂತೋಷ ಉಕ್ಕಿ ಹರಿತದ? ಯೋಚನೆ ಮಾಡಿ ನೋಡ್ರಿ. ಶರೀರ ಉಂಟಾಗುವುದು ಜಗಳ, ಹೊಟ್ಟೆ ಕಿಚ್ಚು ಅಂತ ಬರೆಯಲ್ಪಟ್ಟೈತೆ. ಆತ್ಮದಿಂದ ಸಂತೋಷ, ಸಮಾಧಾನ ಅಂತ ಬರೆಯಲ್ಪಟ್ಟೈತೆ. ಪವಿತ್ರಾತ್ಮರು ಎಷ್ಟು ಮುಖ್ಯ ನೋಡ್ರಿ. ನಿನ್ನ ಒಳಗಡೆ, ನಿನ್ನ ಕುಟುಂಬದಲ್ಲಿ, ನೀನು ಹೋಗುವ ಸ್ಥಳದಲ್ಲಿ ಆ ದೈವಿಕವಾದ ಸಮಾಧಾನ, ಸಂತೋಷ ಬರಬೇಕು ಅಂದ್ರೆ ನಿನ್ನ ಒಳಗಡೆ ಪವಿತ್ರಾತ್ಮನಿಂದ ನಡೆಸಲ್ಪಡುವಂತ ಕಾರ್ಯಗಳು ಬರಬೇಕು. ಅದಾದ್ಮೇಲೆ ನೋಡ್ರಿ, ದೀರ್ಘ ಶಾಂತಿ. ನಮ್ಮಲ್ಲಿ ಶಾಂತಿನೇ ಇಲ್ವೇ?
ಎಷ್ಟು ನಾವು ಕೂಗಾಡ್ತೀವಿ, ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಮಾಡ್ತೀವಿ, ಕೂಗಾಡ್ತೀವಿ, ಅರ್ಚಾಡ್ತೀವಿ. ಕಾರಣ ಏನು? ಪವಿತ್ರಾತ್ಮನ ದಾನದಿಂದ ನಾವು ನಡೆಸಲ್ಪಡ್ಲಿಲ್ಲ ಅಂದ್ರೆ ಕೂಗಾಡ್ತೀವಿ, ಪರ್ಚಾಡ್ತೀವಿ, ನಮ್ಮನ್ನೇ ನಾವು ಕೊಲೆ ಮಾಡ್ಕೊಳ್ತೀವಿ. ಶಾಂತಿ ಇಲ್ದಲ್ಲಿರುವಂಥದ್ದು. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಅವರು ಬಲಿ ಆಗೋದಕ್ಕೆ ಆ ಒಂದು ಅರಸನ ಮುಂದೆ ನಿಲ್ಲಿಸಿದಾಗ ಇಷ್ಟು ಜನಗಳೆಲ್ಲ ತಪ್ಪುಗಳನ್ನ ಹೊರಿಸಿದ್ರು ಯೇಸು ಸ್ವಾಮಿ ಒಂದು ಮಾತನ್ನ ಹೇಳಲ್ಲ, ಮೌನವಾಗಿರ್ತಾರೆ, ಶಾಂತವಾಗಿರ್ತಾರೆ. ದೀರ್ಘ ಶಾಂತಿ ಅಂದ್ರೆ ಅದೇನೆ. ಈಗ ನಮ್ಗೆ ಯಾರನ್ನ ಒಬ್ರು ನಮ್ ಕುರಿತಾಗಿ ಮಾತಾಡ್ಬಿಟ್ರೆ ನಮ್ ಹೃದಯ ಸುಮ್ಮನಿರ್ತದ? ಎಷ್ಟು ಎಗರಾಡ್ಬಿಡ್ತೀವಿ, ಎಷ್ಟು ಕೂಗಾಡ್ಬಿಡ್ತೀವಿ, ಅವ್ರ ಹತ್ರ ಹೋಗಿ ಜಗಳನೆ ಮಾಡ್ಬಿಡ್ತೀವಿ. ದೀರ್ಘ ಶಾಂತಿ ಪವಿತ್ರಾತ್ಮ ನಿನ್ನ ಒಳಗಡೆ ಇರೋದಾದ್ರೆ ಆ ಶಾಂತಿಯನ್ನ ದೇವ್ರು ಬಿಡುಗಡೆ ಮಾಡ್ತಾನೆ. ದಯೆ, ಉಪಕಾರ, ದಯೆ ತೋರುವಂಥದ್ದು. ದೇವರಲ್ಲಿ ಆ ಪವಿತ್ರಾತ್ಮನ ಕಾರ್ಯ ಇದ್ದಿದ್ದಕ್ಕೇನೆ ಜನಗಳ ನೋಡಿದಾಗ ದಯೆ ಬಂದಿದ್ದು. ಉಪಕಾರ, ನಾವು ಹೊಂದ್ಕೊಳ್ತೀವಿ, ಆದ್ರೆ ಸಹಾಯಗಳನ್ನ ಹೊಂದ್ಕೊಳ್ತೀವಿ. ಸಹಾಯ ಮಾಡಿದ್ರೆ ಉಪಕಾರಿಗಳಾಗಿರೋದಿಲ್ಲ. ಕಾರಣ ಏನು? ಶಾರೀರಿಕವಾಗಿರ್ತೀವಿ. ಅದಾದ್ಮೇಲೆ ನೋಡ್ರಿ, ನಂಬಿಕೆ, ಸಾಧುತ್ವ. ನಂಬಿಕೆ ಎಲ್ಲಿಂದ ಬರ್ತದೆ? ಪವಿತ್ರಾತ್ಮನಿಂದನೇ. 9 ವರಗಳಲ್ಲಿ, ಪವಿತ್ರಾತ್ಮನ ಉಂಟಾಗುವ 9 ವರಗಳಲ್ಲಿ ಮೊದಲನೆಯ ವರನೇ ನಂಬಿಕೆ ರೀ. ಸಾಧುತ್ವ, ಕ್ಷಮೆ, ದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ. ದೇವ್ರ ವಾಕ್ಯ ಹೇಳ್ತೈತೆ ನೋಡ್ರಿ, ಇಂಥ ಕಾರ್ಯಗಳನ್ನ ಮಾಡ್ಬೇಕೆಂಬುದಾಗಿ ಯಾವ ಧರ್ಮಶಾಸ್ತ್ರನೂ ಹೇಳೋದಿಲ್ಲ. ಬೈಬಲ್ ಅಲ್ಲಿ ಮಾತ್ರನೇ ಈ ರೀತಿಯಾಗಿ ನಡೆದುಕೊಳ್ರಿ ಎಂಬುದಾಗಿ ಹೇಳುದು. ಇನ್ ಯಾವ ಬುಕ್ಕಲ್ಲೂ ಸಹ ಇದ್ಯಾವುದು ಹೇಳಿಲ್ಲ. ಹಲ್ಲೆಲೂಯಾ. ಎಲ್ಲನ ಬರ್ದಿದ್ಯಾ? ಯೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನ ನೀನು ಬದಲಾಯಿಸ್ಕೊ, ನಿನ್ನನ್ನ ನೀನು ಅರ್ಥ ಮಾಡಿಕೊ. ಯೇಸು ಸ್ವಾಮಿಯು ಸಹ ಪವಿತ್ರಾತ್ಮನ ವರದಾನದಿಂದ ತುಂಬಲ್ಪಡ್ತಾರೆ. ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ್ಲೇನೆ ಪವಿತ್ರಾತ್ಮರು ಪಾರಿವಾಳದ ಆಕಾರದಲ್ಲಿ ಹಿಡಿದು ಬರ್ತಾರೆ. ನಿನ್ನನ್ನ ಬಲಪಡಿಸಿಕೊ. ನಿನಗಾಗಿ ದೇವರು ಕಾಯ್ತಾ ಇದ್ದಾರೆ. ನಿನಗೋಸ್ಕರ ಪವಿತ್ರಾತ್ಮರು ಕಾಯ್ತಾ ಇದ್ದಾರೆ. ಪವಿತ್ರಾತ್ಮ ಅನುಸರಿಸಿ ನಿನ್ನ ಜೀವಿತ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಮುಂದೆ ಇನ್ನು ಆಳವಾದ ರಹಸ್ಯಗಳನ್ನ ಪವಿತ್ರಾತ್ಮರ ಕುರಿತಾಗಿ ಇನ್ನು ಯಾಕೆ ಬೇಕು ಅನ್ನೋದ್ರ ಕುರಿತಾಗಿ, ಪವಿತ್ರಾತ್ಮರು ಯಾರು ಎಂಬುದಾಗಿ ಇಲ್ಲಿವರೆಗೂ ಕೇಳಿದ್ದೀರಾ, ಅವ್ರು ಇರೋದ್ರಿಂದ ಏನೆಲ್ಲ ನಡೀತದೆ ಎಂಬುದಾಗಿ ಕೇಳಿದ್ದೀರಾ. ಸ್ವಲ್ಪವಾಗಿ ನಾನು ನಿಮ್ತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು ಪುಟದಲ್ಲಿ ಪವಿತ್ರಾತ್ಮರು ಯಾಕೆ ಬೇಕು ಅನ್ನೋದ್ರ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಪ್ರಾರ್ಥನೆ ಒಟ್ಟಿಗೆ ಪವಿತ್ರಾತ್ಮರಿಗಾಗಿ ವಿಜ್ಞಾಪಿಸ್ರಿ. ದೇವರು ನಿಮ್ಮ ಮೇಲೆ ಪವಿತ್ರಾತ್ಮನ ಕ್ರಿಯೆ ಉಂಟಾಗ್ತದೆ. ನಾವು ಕಡೆಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ರಾಜ್ಯದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನೀರು ಕೊಟ್ಟಂತ ಯೋವೆಲ್ಲ 2:28 ವಚನದ ಪ್ರಕಾರವಾಗಿ ಪ್ರತಿಯೊಬ್ಬೊಬ್ಬರು ರಾಜ ಪವಿತ್ರಾತ್ಮನ ವರದಾನಗಳಿಂದ ತುಂಬಿ ಅವರು ದೇವರೇ ನಿನಗಾಗಿ ಪ್ರಜ್ವಲಿಸುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ಯಾರಿಗೆಲ್ಲ ಈ ಪವಿತ್ರಾತ್ಮರು ಯಾರು ಎಂಬುದಾಗಿ ತಿಳಿದಿಲ್ವೋ ಅವರೆಲ್ಲರೂ ಇದರ ಕುರಿತಾಗಿ ತಿಳಿದುಕೊಳ್ಳಲಿ. ಇದರಿಂದ ಅವರು ಬಿಡುಗಡೆಯನ್ನ, ಅದ್ಭುತಗಳನ್ನು ಹೊಂದಿಕೊಳ್ಳಲಿ. ಪವಿತ್ರಾತ್ಮನ ದಾನದಿಂದ ತುಂಬಲ್ಪಡಲಿ ರಾಜನೇ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ದೇವರೇ. ಮತ್ತೊಂದು ಸಂಚಿಕೆಯಲ್ಲಿ ದೇವರೇ, ಮತ್ತೊಂದು ವಾಕ್ಯದೊಟ್ಟಿಗೆ, ಪವಿತ್ರಾತ್ಮನ ಕಾರ್ಯಗಳ ಒಟ್ಟಿಗೆ ದೇವರೇ ಬರುವವರೆಗೂ ಕರ್ತನೆ ಇವರನ್ನ ಈ ಪವಿತ್ರಾತ್ಮನ ಒದಿಕೆಯಿಂದ ನಡೆಸಿ ಕಾಪಾಡು ರಾಜನೇ. ಪ್ರತಿಯೊಬ್ಬರ ಹೆಸರಾಗಿ ಆಶೀರ್ವದಿಸು. ಇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವ ದೇವರೇ ಕಲ್ಪಿಸುವ ಯಾವ ಆಯುಧಗಳು ಇವರ ಮೇಲೆ ಬರದಲ್ಲಿರಲಿ. ಸುರಕ್ಷಿತವಾಗಿ ಇರಿಸು ಸ್ವಾಮಿ. ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಕಾಪಾಡು ದೇವರಿಗೆ. ಮಾಡಿದಕ್ಕಾಗಿ ವಂದನೆ ರಾಜ, ಯೇಸು ಕ್ರಿಸ್ತನ ನಾಮದ ತಂದೆ, ಆಮೇಲೆ. ಮತ್ತೊಂದು ಪವಿತ್ರಾತ್ಮರು ಯಾಕೆ ಬೇಕು ಎಂಬುದಾಗಿ ಇನ್ನೂ ಆಳವಾದ ರಹಸ್ಯದಿಂದ ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕಿದ್ದೀನಿ. ಆ ಒಂದು ಸಂಚಿಕೆಯಲ್ಲಿ ಮಾತನಾಡುವವರೆಗೂ ದೇವರು ನಿಮ್ಮನ್ನ ಕಾದು ನಡೆಸಲಿ. ಆಮೇಲೆ.